ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆರೋಗ್ಯಕರವಾದಂಥ ಮತ್ತು ಸರಳವಾಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಪರೋಟ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಇದನ್ನು ನಾವು ಮೆಂತ್ಯ ಸೊಪ್ಪಿನಿಂದ ಮಾಡ್ತೀವಿ. ಮೊದಲಿಗೆ ನಾನು ಫ್ರೆಶ್ ಆಗಿರುವಂಥ 2 ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿನಿ. ಅದನ್ನು ಈ ರೀತಿಯಾಗಿ ಸೋಸ್ಕೊಂಡು ನೀಟಾಗಿ ತೊಳೆದುಕೊಂಡು ಇಟ್ಕೊಂಡಿನಿ. ಹಾಗೆ ನೀರೆಲ್ಲವೂ ಜಾನಿದೆ. ಇದನ್ನು ನಾವು ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು. ನೋಡಿ, ಇವಾಗ ಮೆಂತ್ಯ ಸೊಪ್ಪಿನ ಸೀಸನ್ ಇರೋದ್ರಿಂದ ಎಲ್ಲರಿಗೂ ಬಹಳ ಈಸಿಯಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಮೆಂತ್ಯ ಸೊಪ್ಪು ಸಿಗುತ್ತೆ. ಎಲ್ಲರೂ ತೊಗೊಂಬಂದು ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಪರೋಟ ರೀತಿಯಾಗಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಈ ಪರೋಟವನ್ನು ಮಧ್ಯಾಹ್ನ ಊಟಕ್ಕಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲವನ್ನು ಕಟ್ ಮಾಡಿಟ್ಕೊಂಡಿನಿ. ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡೋಣ. ಮಿಕ್ಸಿ ಜಾರಿಗೆ 4 ರಿಂದ 5 ಹಸಿ ಮೆಣಸಿನಕಾಯಿ, 2 ಗುಂಟೂರು ಮೆಣಸಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಸ್ಪೂನು ಧನಿಯಾ ಕಾಳು, 2 ಸ್ಪೂನು ಜೀರಿಗೆ ಹಾಕಿ ತೆರೆಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸಿ ಆದ ನಂತರ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಾವು ಎಣ್ಣೆ ಕಾಯ್ದ ನಂತರ ಈ ಮಸಾಲೆಯನ್ನು ಎಣ್ಣೆಯಲ್ಲಿ ಹಾಕಬೇಕು. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಮಾಡ್ಕೋಬೇಕಾದ್ರೆ ಉರಿಯನ್ನು ಸಣ್ಣದಾಗಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಣ್ಣೆಯಲ್ಲಿ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಸೊಪ್ಪನ್ನು ಏನು ಮಾಡಬೇಕಂದ್ರೆ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊಪ್ಪು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಇದಕ್ಕೆ ಹೆಚ್ಚಾಗಿ ಬೇಕಾಗಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಸೊಪ್ಪಿಗೆ ಉಪ್ಪು ಜಾಸ್ತಿ ಹಿಡಿಸೋಲ್ಲ. ಈಗ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈ ರೀತಿಯಾಗಿ ನೋಡ್ಕೊಳ್ಳಿ. ಹಾಗೆ ಸ್ವಲ್ಪ ಗ್ಯಾಸ್ ಉರಿಯನ್ನು ಸಣ್ಣದಾಗಿಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಆಗ್ತಾ ಸೊಪ್ಪಿಂದ ಏನಾಗುತ್ತೆ, ನೀರು ಬಿಡ್ತಾ ಹೋಗುತ್ತೆ. ನೋಡಿ, ಹೀಗೆ ನೀರು ಬಿಡ್ತಾ ಹೋದಾಗ ಸೊಪ್ಪು ಏನಾಗಿದೆ, ಫ್ರೈ ಆಗಿದೆ ಅಂತ ಅರ್ಥ. ಇದಕ್ಕೆ ನಾವು 1 ಬೌಲ್ ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀರು ಬಿಡ್ತಾ ಇರ್ತಿತ್ತಲ್ಲ, ಆ ಟೈಮಿಗೆ ಏನು ಮಾಡಬೇಕಂದ್ರೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿರದೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫ್ರೈ ಆಗ್ತಾ ಇದೆ. ನೋಡಿ, ಕಡಲೆ ಹಿಟ್ಟು ಗಟ್ಟಿ ಆಗ್ತಾ ಬಂತು. ಅದು ಇದಕ್ಕೆ ನಾವು ಆರಿಗ್ಯಾನೋ 1 ಸ್ಪೂನು, ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೇನಾಯಿತು, ಹೂರಣ ರೆಡಿ ಆಯಿತು. ಇದು ತಣ್ಣಗಾಗಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಒಂದು ಪ್ಲೇಟಲ್ಲಿ. ನೋಡಿ, ಈಗ ತಣ್ಣಗಾಗಿದೆ. ಇದನ್ನು ನಾವು ಏನು ಮಾಡಬೇಕಂದ್ರೆ ಸಣ್ಣದಾಗಿ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡು ನಾವು ಚಪಾತಿಗೆ ನಾವು ಯಾವ ರೀತಿ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೋತೀವಲ್ಲ, ಆ ರೀತಿಯಾಗಿ ನಾನು ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿನಿ. ಮೆಂತ್ಯ ಸೊಪ್ಪಿನ ಸ್ಟಫಿಂಗ್ ಮಾಡೋಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕಂದ್ರೆ ಈ ಚಪಾತಿ ಹಿಟ್ಟನ್ನು ನಾದಿ ನೆನೆಯಲು ಇಡಿ. ಈಗ ನಾವೊಂದು ಉಳ್ಳೆಯನ್ನು ತಗೊಂಡು ಅದಕ್ಕೆ ಮೆಂತ್ಯ ಸೊಪ್ಪಿನ ಉಂಡೆಯನ್ನು ನೀಟಾಗಿ ಈ ರೀತಿಯಾಗಿ ತುಂಬಿಕೊಳ್ಳಿ. ಯಾವುದೇ ರೀತಿಯಾಗಿ ಹೊರಗೆ ಬರದೆ ಹಂಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ಸ್ಲೋಲಿ ಏನು ಮಾಡಬೇಕಂದ್ರೆ ಲಟ್ಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಮೆಂತ್ಯ ಸೊಪ್ಪಿನ ಪರೋಟ. ಹೀಗೆ ಲಟ್ಸ್ಕೊಂಡ ನಂತರ ನಾವು ನೀಟಾಗಿ ಸಣ್ಣ ಉರಿಯಲ್ಲೇ, ಮೀಡಿಯಮ್ ಉರಿಯಲ್ಲಿ, ಸಣ್ಣ ಅನ್ನೋಕ್ಕಿಂತನೂ ಮೀಡಿಯಮ್ ಉರಿಯಲ್ಲಿ ಏನು ಮಾಡಬೇಕಂದ್ರೆ ನಾವು ಈ ಪರೋಟವನ್ನು ಬೇಯಿಸಬೇಕು. ನೋಡಿ, ಯಾಕಂದರೆ ಪರೋಟ ಮೀಡಿಯಮ್ ಉರಿಯಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಒಳಗೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಎರಡೂ ಬದಿಯಲ್ಲಿ ನೀಟಾಗಿ ಎಣ್ಣೆಯನ್ನು ಸವರಿ ಪರೋಟಕ್ಕೆ ಬೇಯಿಸಬೇಕು. ಪರೋಟ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರೇ ತಿನ್ಬೇಕನ್ಸುತ್ತೆ. ಮೆಂತ್ಯ ಸೊಪ್ಪಿನ ಪರೋಟ ತಿನ್ನಲಿಕ್ಕೆ ಇವಾಗ ರೆಡಿ ಆಯಿತು. ಇದನ್ನು ನಾವು ರೈತಾ ಜೊತೆ ಮತ್ತು ಶೇಂಗಾ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಯಾವ ರೀತಿಯಾಗಿ ಬಂದಿದೆ ಅಂತ ಸ್ಟಫಿಂಗು. ವಾವ್! ಈ ರೀತಿ ಪರೋಟ ಮಾಡಿದರೆ ಒಬ್ಬರು 4 ಪರೋಟ ಅಂತ ತಿಂದೇ ತಿಂತಾರೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಪರೋಟವನ್ನು ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಟೇಕ್ ಕೇರ್. ಬೈ.